ಎಲ್ಲ ಪಾತ್ರಗಳಿಗೆ ಹೇಳಿ ಬಂದರೆ ಅಂದರೆ ಇವಾಗ ಸುನಿಲ್ ಶೆಟ್ಟಿಯವರು ಕೂಡ ತುಂಬ ಅದ್ಭುತವಾಗಿ ಒಂದು ಪಾತ್ರ ನಿಭಾಯಿಸಿದ್ದಾರೆ. ನನಗೆ ಅವ್ರನ್ನೆಲ್ಲ ನೋಡಿದಾಗ ಸಾಕಷ್ಟು ಕಲಿಯೋದಕ್ಕೆ ಸಿಕ್ತು. ಯಾಕಂದರೆ ಇಷ್ಟು ಏಜು, ಇಷ್ಟು ಸಕ್ಸಸ್ಸು, ಇಷ್ಟು ರೆಕಗ್ನಿಷನ್ ಇದ್ರೂ ಎಷ್ಟು ಡೀಸೆಂಟಾಗಿ ಬಂದು ಪಾತ್ರಕ್ಕೆ ಪ್ರಿಪ್ರೇಷನ್ಸ್ಗಳು ಮಾಡ್ತಾರೆ. ಅಂದರೆ ನಾನೇನು ಅಂದ್ಕೊಂಡೆ ಬರ್ತಾರೆ, ಏನೋ ಒಂದು ಮಾಡ್ತಾರೆ ಹೋಗ್ತಾರೆ ಅಂತ. ಇಲ್ಲ ಅವರು ಇವತ್ತು ಶೂಟಿಂಗ್ ಅಂದರೆ ನಿನ್ನೆಯಿಂದ ಪ್ರಿಪೇರ್ ಆಗ್ತಾ ಇರ್ತಾರೆ. ಮೊದಲೇ ಫುಲ್ ಸ್ಕ್ರಿಪ್ಟ್ ತರಿಸಿಟ್ಕೊಂಡು ಓದ್ಕೊಂಡು ಅದರ ಟ್ರಾನ್ಸ್ಲೇಷನ್ನು, ಅದರ ಅರ್ಥ, ಪಾಸಸ್ಗಳೆಲ್ಲ ವರ್ಕ್ ಮಾಡಿ ಆಲ್ರೆಡಿ 2 ರೌಂಡ್ ವರ್ಕ್ ಮಾಡಿದ್ದಾರೆ. ಅದು ಶೂಟಿಂಗ್ ಟೈಮ್ನಲ್ಲಿ ಬೆಳಗ್ಗೆ ಬರ್ತಾರೆ ಓದ್ಕೊತಾರೆ. ಇಲ್ಲಲ್ಲ, ಹಿಂದಿನ ದಿವಸ ಸಾಯಂಕಾಲ ಪ್ಯಾಕಪ್ ಆಗಿದ ತಕ್ಷಣವೇ ಅಸೋಸಿಯೇಟ್ನ ಕರ್ಕೊಂಡೋಗಿ ಕುಂಡಿಸ್ಕೊಂಡು ಹೇಳು, ಪಾಸಸ್ಗಳು ಹೇಳು, ಏನು ಇದರ ಅರ್ಥ ಅಂತ, ನಾನೇನು ವೇರಿಯೇಷನ್ ಮಾಡ್ಬೋದು, ನನ್ನ ಬಾಡಿ ಲ್ಯಾಂಗ್ವೇಜ್ ಹೆಂಗೆ ತರ್ಬೋದು ಅದಕ್ಕೆ. ಸೊ ಅವ್ರು ಆಗ್ತಾಯಿದ್ದು ಶ್ರಮ. ಅಂದರೆ 7 ಗಂಟೆ ಅಂದರೆ 7 o'clock ಆನ್ ಸೆಟ್. ಒಂದು ಸಲ ಸೆಟ್ ಕ್ಯಾರವಾನಿಂದ ಹೊರಗಡೆ ಹೇಳಿದ್ರೆ ಮತ್ತೆ ಅವರು ಕ್ಯಾರವಾನ್ ಒಳಗಡೆ ಹೋಗ್ತಾ ಇರಲಿಲ್ಲ. ಲಂಚ್ ಬ್ರೇಕಲ್ಲಿ ಒಳಗಡೆ ಹೋಗ್ತಾಯಿದ್ರು. ಮರದ ಕೆಳಗಡೆ ಕೂತ್ಕೊಂಡು ಪೇಪರ್ ಇಟ್ಕೊಂಡು ಓಡಾಡಿಕೊಂಡು ಆ್ಯಕ್ಟ್ ಮಾಡಿಕೊಂಡು. ನಾನು ಅವ್ರನ್ನೆಲ್ಲ ನೋಡಿದಾಗ ಹೌದಲ್ವಾ, ಇಷ್ಟು ಸಕ್ಸಸ್ಫುಲ್ ಮ್ಯಾನ್ ಏನಕ್ಕಾಗಿದ್ದಾರೆ ಅಂದರೆ ಆ ಒಂದು ಕಮಿಟ್ಮೆಂಟು, ಅದ್ರ ಒಂದು ಎಫರ್ಟ್ ಇದೆ ಅದರಿಂದ. ಸುಮ್ಮನೆ ಅವ್ರ ಹೆಸ್ರಿಗೊಂದು ಸಕ್ಸಸ್ ಅಂತ ಬಂದಿಲ್ಲ. ಅದೇ ರೀತಿ ಆಕಾಂಕ್ಷಾ ಸಿಂಗ್ ಆಗ್ಬೋದು. ಆಕಾಂಕ್ಷಾ ಸಿಂಗ್ ತುಂಬ ಮೈನ್ಯೂಟೆಸ್ಟ್ ಆದ ಡೀಟೇಲ್ಗಳ್ನ ಕೊಡಬಲ್ಲಂಥ ಒಂದು ನಟಿ. ನನಗೆ ಅಂದರೆ ಯೂಶ್ವಲಿ ಏನಂದರೆ ನಾನು ಆ್ಯಕ್ಟ್ರಲ್ಲ. ನನಗೇನಂತಂದರೆ ನನಗೇನು ಬೇಕು ಅಂತ ಗೊತ್ತು, ಹೇಳಬಲ್ಲೆ ಅಷ್ಟೇ. ನನಗೆ ಆಪ್ಷನ್ಸ್ ಕೊಡಬೇಕು ಒಂದು ಆ್ಯಕ್ಟ್ರ್ ಆದವರು. ಸೊ ಆ ಆಪ್ಷನ್ಸ್ಗಳ್ನ ತುಂಬ ಇದು ಬೇಡ, ಇನ್ನೊಂದೇನೋ ಅಂದರೆ ಕೊಡುವಂಥ ಒಂದು ಕ್ಯಾಲಿಬರ್ ಇರೋವಂಥ ನಟಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಕ್ರೀನ್ ಮೇಲೆ ನೋಡಿದ್ರೆ, ಇವಾಗ ನಾನು ಹೇಳೋದಕ್ಕಿಂತ ಸ್ಕ್ರೀನ್ ಮೇಲೆ ನೋಡಿದ್ರೆ ನಿಮ್ಗೆ ಆ ವೇರಿಯೇಷನ್ಸ್ಗಳು ಗೊತ್ತಾಗುತ್ತೆ. ಶಿ ಇಸ್ ಡನ್ ಎ ಬ್ಯೂಟಿಫುಲ್ ರೋಲ್. ಇವನ್ ಸುಶಾಂತ್ ಅಂದರೆ ನನ್ನ ಸಿನಿಮಾನಲ್ಲಿ ತುಂಬ ಹೆಮ್ಮೆಯಿಂದ ಹೇಳ್ಕೊಂಬಂದರೆ ಸಾಕಷ್ಟು ಜನ ಎಲ್ಲ ಥಿಯೇಟ್ರ್ ಪ್ರತಿಭೆಗಳೇ. ಸೊ ಅವ್ರಿಗೆ ಒಂದು ಪಾತ್ರಗಳ ಪರಕಾಯ ಪ್ರವೇಶ ತುಂಬ ಚೆನ್ನಾಗಿ ಮಾಡಬಲ್ಲರು. ದ ವೇರಿಯೇಷನ್ ಇನ್ ಪರ್ಫಾಮೆನ್ಸ್, ಸಟಲಿಟಿ ಇನ್ ಪರ್ಫಾಮೆನ್ಸ್ ಕೊಡುವಂಥ ಕ್ಯಾಲಿಬರ್ ಇರೋರು. ಅಂದರೆ ಸುಶಾಂತ್ ಸಿಂಗು ಕೂಡ NSDನವರು. ಆಮೇಲೆ ನಮ್ಮಲ್ಲಿ ಶರತ್ ಲೋಹಿತಾಶ್ವ ಇದ್ದಾರೆ, ಅವಿನಾಶ್ ಸರ್ ಇದ್ದಾರೆ, ಸಾಕಷ್ಟು ಹೊಸ ಅಪ್ಪಣ್ಣ ಅಂತ ಅಂದ್ಬಿಟ್ಟು ಹೊಸೊಬ್ರು ಕಾಮಿಡಿಯನ್ ಇದ್ದಾರೆ, ಚೆಲುವರಾಜ್ ಅಂತ ಅಂದ್ಬಿಟ್ಟು ಒಂದು ಥಿಯೇಟ್ರ್ ಹುಡುಗ ಇದ್ದಾನೆ. ಎಲ್ಲ ಮೇಜರ್ ಕ್ಯಾರೆಕ್ಟರ್ಸ್ಗಳು ಮಾಡ್ತಾಯಿದ್ದಾರೆ. ಆಮೇಲೆ ಡ್ರಾಮಾ ಜೂನಿಯರ್ಸಲ್ಲಿ ಮಾಡಿದಂಥ ಸಾಕಷ್ಟು ಮಕ್ಕಳುಗಳಿದ್ದಾರೆ ಸಿನಿಮಾನಲ್ಲಿ. ಎಲ್ಲ ಹಿಂಗೆ ಅಂತಂದರೆ ಅದ್ಭುತವಾದ ಆ್ಯಕ್ಟರ್ಸು. ಅಂದರೆ ಆ ಒಂದು ಚಿಕ್ಕ ಮಗು ಜೊತೆ ಮೇಜರ್ ಸೀನ್ಸ್ಗಳಿತ್ತು ಸುದೀಪ್ ಸರ್ ಜೊತೆ. ಸುದೀಪ್ ಸರ್ ಆ್ಯಕ್ಟ್ ಮಾಡಿದಾಗ ಅದೇ ಹೇಳಿದ್ರು, ಎಲ್ಲಿಂದ ಆಡಿಷನ್ ಮಾಡಿ ಕರ್ಕೊಂಬಂದೆ, ಮಕ್ಕಳು ಹಿಂಗೆ ಆ್ಯಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಎಷ್ಟು ಚೆನ್ನಾಗಿತ್ತು ಆ ಸೀನ್ಸ್ಗಳು ಶೂಟಿಂಗ್ ಅಂತ ಅಂದರೆ, ನನಗೆ ಎಷ್ಟೆಷ್ಟು ಬೇಕೋ ಅಷ್ಟು ಕಟ್ ತೊಗೊತೀನಿ ಅಂದರೆ, ಬೇಡ ನೀನು ಏನಾದ್ರು ಮಾಡ್ಕೊ, ಎಲ್ಲರೂ ಮಾಡ್ಕೊ, ನಾವು ಫುಲ್ ಸೀನ್ ಆ್ಯಕ್ಟ್ ಮಾಡ್ತೀವಿ ಅಂತ. ಸೊ ಯಾವ ಆ್ಯಂಗಲಲ್ಲಿ ಹೋದ್ರೂ ಸೇಮ್ ಇಂಟೆನ್ಸಿಟಿ, ಒಂದು ಚೂರು ಚೇಂಜ್ ಇಲ್ದಲೆ ಅಷ್ಟು ಅಂದರೆ ಖುಷಿಯಾಗುತ್ತೆ ಒಂದು ಡೈರೆಕ್ಟ್ರಿಗೆ. ದೇರ್ ಇಸ್ ನಥಿಂಗ್ ಮೋರ್. ಯಾಕೆಂದ್ರೆ ನನಗೆ ಇಷ್ಟೇ ಬೇಕು ಅಂದರೆ ಇಲ್ಲ ಫುಲ್ ತೊಗೊ, ನಿನ್ನ ಇಷ್ಟ ಬಂದಂಗೆ ಯೂಸ್ ಮಾಡ್ಕೊ. ಆ್ಯಂಡ್ ದ ಪರ್ಫಾಮೆನ್ಸ್, ಸಿಂಕಿಂಗು ಅಂದರೆ ಇವ್ರ ಮಾತಿಗೆ ಅವರ ರಿಯಾಕ್ಷನ್ಸ್ಗಳು ಎಲ್ಲ ತುಂಬ ಅದ್ಭುತವಾಗಿತ್ತು. ಅದೊಂಥರ ಎಂಜಾಯ್ ಮಾಡಿದೆ. ಪ್ರತಿಯೊಂದು ಪಾತ್ರ ಕೂಡ ನನ್ನ ನಿರೀಕ್ಷೆಗಿಂತ ಮೇಲೆ ಚೆನ್ನಾಗಿ ಮಾಡಿದ್ದಾರೆ. ಸರ್, ಒಂದು ಅಂದರೆ ಈಗ ಕನ್ನಡದಿಂದ ಬೇರೆ ಭಾಷೆಗೆ ಡಬ್ಬಾಗಿ ಹೋಗ್ತಿದೆ ಸಿನಿಮಾಗಳು. ಅದರಲ್ಲಿ ಒಂದು ನೆಕ್ಸ್ಟ್ ಸ್ಟೋನ್ ಅಂದರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳೋದು, ತುಂಬ ಲ್ಯಾಂಗ್ವೇಜಸ್ಗೆ ಆಗ್ತಿದೆ. ಸೊ ಎಲ್ಲ ಭಾಷೆಗಳಿಗೂ ಸುದೀಪ್ ಅವ್ರು ಮಾಡ್ತಾರೆ ಅಥವಾ ಚೇಂಜಸ್ ಆಗುತ್ತೆ, ಅಥವಾ ಎಷ್ಟಕ್ಕೆ ಮಾಡಬಹುದು ಸುದೀಪ್ ಅವರು ಅಂತ? ನನಗೆ ಸುದೀಪ್ ಸರ್ ಹೇಳಿರೋದು ಕನ್ನಡ, ತಮಿಳ್, ತೆಲುಗು ಮತ್ತು ಹಿಂದಿ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ವಾಯ್ಸ್ ಡಬ್ಬಿಂಗು. ಗೊತ್ತಿಲ್ಲ, ದ ಪ್ರೋಸೆಸ್ ಶುರುವಾದಾಗ ಅದರ ಅಂತಿಮ ನಿರ್ಧಾರ. ಅವರು ಕೆಲವೊಂದು ಏನಕ್ಕಂತ ಬೇರೆ ಭಾಷೆ ಕೇಳಿದಾಗ ಅವ್ರಿಗದೇನೋ ಎಮೋಷನ್ ಸರಿಯಾಗಲಿಲ್ಲ ಅಂದರೆ, ಯಾಕಂದರೆ ಅವ್ರೊಂದು ಸ್ವಲ್ಪ ಪರ್ಫೆಕ್ಷನ್ನ ಚೇಸ್ ಮಾಡೋರು. ಸುಮ್ಮನೆ ಯಾರೋ ಏನೋ ಮಾಡಿದ್ರು ಹೋಗ್ಬಿಡುತ್ತೆ ಆ ಥರದ್ದವರಲ್ಲ. ಅಂದರೆ ಅದಕ್ಕೊಂದು ಜಸ್ಟಿಸ್ ಕೊಡಬೇಕು. ಅವ್ರ ಪಾತ್ರಕ್ಕೆ ವಾಯ್ಸಿಗಲ್ಲಿ ಇದು ಮಾಡಬೇಕು. ಸೊ ಆ್ಯಸ್ ಆಫ್ ನೋ 4 ಲ್ಯಾಂಗ್ವೇಜಸ್ ಕಂಫರ್ಟಬಲಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲ ಲ್ಯಾಂಗ್ವೇಜಸ್ ಮಾಡಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಓನ್ಲಿ ಥಿಂಗ್ ಈಸ್ ಒಂದು ಸ್ವಲ್ಪ ಟೈಮ್ ತೊಗೊಬೋದು, ಬಟ್ ಮಾಡ್ಬೋದು. ಬಟ್ ಗೊತ್ತಿಲ್ಲ ನನಗೆ. ಆ್ಯಸ್ ಆಫ್ ನೋ ಅವ್ರು ನಂಗೆ ಹೇಳಿದ್ದು 4 ಲ್ಯಾಂಗ್ವೇಜ್ ಮಾಡ್ತೀನಿ, ಮಿಕ್ಕಿದ್ದು ಒಳ್ಳೆ ಯಾರಿದ್ದಾರೆ ವಾಯ್ಸ್ ಡಬ್ಬಿಂಗ್ ಆರ್ಟಿಸ್ಟು ದಿ ಬೆಸ್ಟ್ ಇರೋನ ಟ್ರೈ ಮಾಡು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ.